ನಾನು ಡಾಕ್ಟರ್ ಎಂ ಮಂಜಣ್ಣ, ಸಹಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಾವಣಗೆರೆ. ನಾನು ಮಾತಾಡಬೇಕಾಗಿರುವಂಥ ವಿಚಾರ ಪ್ರಾಚೀನ ಕನ್ನಡ ಕವಿಗಳ ನಾಡು ನುಡಿಗಳ ಅಭಿಮಾನದ ಬಗ್ಗೆ. ನಾನು ಕೆಲವು ಪ್ರಮುಖ ಅಂತ ಅಲ್ಲ, ನನಗೆ ಸರಿ ಪ್ರಮುಖ ಅನಿಸಿರುವಂಥ ಕೆಲವು ಕವಿಗಳನ್ನು ಇಟ್ಕೊಂಡು ಅದರ ಕೆಲವು ಮಾತುಗಳನ್ನು ಮುಂದೆ ಪ್ರಸ್ತುತಪಡಿಸ್ತೀನಿ ಅಂತ. ಯಾವುದೇ ನಾಡು ನುಡಿ ಅನ್ನುವಂಥದ್ದು ಒಂದು ಸಂಸ್ಕೃತಿಯ ಮುಖ್ಯ ನೆಲೆ. ಅದು ಯಾವುದೇ ವ್ಯಕ್ತಿ ಆಗಿರಲಿ, ಒಂದು ನಿರ್ದಿಷ್ಟ ಪ್ರದೇಶದೊಂದಿಗೆ ಸ್ಥಾಪಿತವಾಗುವ ಆತ್ಮೀಯತೆ ಸ್ವಾಭಾವಿಕವಾದದ್ದು. ತನ್ನ ಪರಿಸರದೊಂದಿಗೆ ಅನನ್ಯತೆಯನ್ನು ಕಾಯ್ದುಕೊಂಡು ಅಭಿವ್ಯಕ್ತಿಯನ್ನು ಯಾವುದೇ ವ್ಯಕ್ತಿ ರೂಪಿಸ್ಕೊಳ್ತಾನೆ ಎನ್ನುವಂಥದ್ದು ಅದು ಸರಿಯಾದದ್ದೇ. ಬಹುಶಃ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಕಾವ್ಯವೂ ಕೂಡ. ಏಕೆಂದರೆ ಒಬ್ಬ ಸೂಕ್ಷ್ಮ ಸಂವೇದನಾಶೀಲನಾದಂಥ ವ್ಯಕ್ತಿ ಕಾವ್ಯಕ್ಕೆ ಪಡೆಬಿಡಿತ ಗಾಢವಾದ ಅಭಿವ್ಯಕ್ತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥದ್ದು. ಒಟ್ಟು ಸಂಸ್ಕೃತಿಯ ವಕ್ತಾರನಾದ ಕವಿ ನಾಡು ನುಡಿಗಳ ಅಭಿವ್ಯಕ್ತಿಯ ಕ್ರಮ ಉಳಿದೆಲ್ಲ ಕಲಾ ಪ್ರಕಾರಗಳಿಗಿಂತ, ಸಾಹಿತ್ಯ ಪ್ರಕಾರಗಳಿಂದಲೂ ಸಂಸ್ಕೃತಿಯ ಮೇಲೆ ಹೆಚ್ಚು ಪರಿಣಾಮವಾಗುತ್ತೆ ಎನ್ನುವಂಥದ್ದು. ಈ ಕಾರಣದಿಂದ ಬೆರ್ಟೋಲ್ಡ್ ಬ್ರೆಕ್ಟ್ ಹೇಳಿರುವ ಒಂದು ಮಾತು ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ. ಆತ ಹೇಳುವಾಗೆ, ಒಬ್ಬ ಮನುಷ್ಯ ತನ್ನ ದೇಶವನ್ನು ಏಕೆ ಪ್ರೀತಿಸುತ್ತಾನೆ? ಏಕೆಂದರೆ ಅಲ್ಲಿ ರೊಟ್ಟಿ ಹೆಚ್ಚು ರುಚಿಯಾಗಿರುತ್ತದೆ, ಗಾಳಿ ಇನ್ನೂ ಸುಗಂಧವಾಗಿರುತ್ತದೆ, ದನಿಗಳು ಹೆಚ್ಚು ಶಕ್ತಿಯಾಗಿ ಕೇಳಿಸುತ್ತವೆ, ಆಕಾಶ ಬೇರೆಡೆಗಿಂತ ಎತ್ತರವಾಗಿರುತ್ತದೆ, ನೆಲದ ಮೇಲೆ ನಡೆಯುವುದು ಸುಲಭವಾಗುತ್ತದೆ ಎನ್ನುವಂಥದ್ದು. ಬಹುಶಃ ಈ ಮಾತುಗಳು ನೇಟಿವಿಟಿ ಅಂತ ನಾವೇನು ಕರಿತೀವಿ, ತನ್ನ ನೆಲ ಅಂತ ಏನು ಕರಿತೀವಿ, ತನ್ನ ಭಾಷೆ ಅಂತ ಏನು ಕರಿತೀವಿ, ಅದರ ಬಗ್ಗೆ ತುಂಬ ಅಭಿಮಾನವನ್ನು, ಪ್ರೀತಿಯನ್ನು ಅಷ್ಟೇ ಅಲ್ಲ, ಅವು ತನ್ನ ಸ್ವಂತ ಅಂತಃಶಕ್ತಿಯ ಧೀಶಕ್ತಿಯನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿದೆ ಎನ್ನುವಂಥದ್ದು. ಅದಕ್ಕೆ ಈ ಉಲ್ಲೇಖ ಇದೆಯಲ್ಲ, ಇದು ಕೇವಲ ಅಭಿಮಾನದ ಅಭಿವ್ಯಕ್ತಿ ಅಲ್ಲ. ಇದು ಭಾಷೆ ಅನ್ನೋದು ಕೇವಲ ಒಂದು ವ್ಯವಹಾರ ಅಲ್ಲ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಯಾಕೆಂದರೆ ಒಂದು ಜನಾಂಗವನ್ನ, ಒಂದು ಸಂಸ್ಕೃತಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಭಾಷೆ. ಆ ಕಾರಣಕ್ಕಾಗಿ ಒಬ್ಬ ಮನುಷ್ಯ ಯಾವ ಕಾರಣಕ್ಕಾಗಿ ತನ್ನ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಡೆಗಣಿಸಲಾರ. ಯಾಕಂದರೆ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಡೆಗಣಿಸಿದ್ರೆ ಬಹುಶಃ ಅವನಿಗೆ ಮುಂದಿನ ಬದುಕು ಅಷ್ಟು ಸುಖಮಯವಾಗಿರಲಾರದು ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ಬಹುಶಃ ಈ ಹಿನ್ನೆಲೆಗಳನ್ನು ಇಟ್ಕೊಂಡಂತೆ ಪ್ರಸ್ತುತವಾಗಿ ನಮ್ಮ ಕನ್ನಡ ಕವಿಗಳು ಕನ್ನಡ ನಾಡಿನುಡಿಯ ಬಗ್ಗೆ ಇಟ್ಕೊಂಡಿರುವಂಥ ಅಭಿಮಾನ ಎಂಥದ್ದು ಅನ್ನೋದನ್ನು ಕೆಲವು ಕವಿಗಳ ಪದ್ಯಗಳ ಮೂಲಕ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಬಹುಶಃ ಪ್ರಥಮವಾಗಿ ನಮಗೆ ಉಪಲಬ್ಧವಾದಂಥ ಕೃತಿ ಕವಿರಾಜ ಮಾರ್ಗಕಾರನ ಕೃತಿ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ ಆತ ಹೇಳುವ ಹಾಗೆ, ಕಾವೇರಿಯಿಂದ ಗೋದಾವರಿವರೆಗೆ ಹೊರಬಿಪ್ಪ ನಾಡಾದ ಕನ್ನಡದವಳು ಅನ್ನುವಂಥ ಮಾತು ಬರ್ತದೆ. ಬಹುಶಃ ಇಲ್ಲಿ ನಮಗೆ ಕಂಡಿಸಿಕೊಂಡಿರುವಂಥದ್ದು ಕನ್ನಡ ಅಭಿಮಾನ ಅನ್ನುವಂಥದ್ದು ಇಟ್ಕೊಂಡಂತೆ ಒಂದು ಭೌಗೋಳಿಕವಾದ ಹಿನ್ನೆಲೆಗಳನ್ನು ಕೂಡ ಆತ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ಎನ್ನುವಂಥದ್ದು. ಅಂದರೆ ಕನ್ನಡ ನಾಡಿನ ವಿಸ್ತಾರ ಇಲ್ಲಿವರೆಗೆ ಇತ್ತು ಅನ್ನುವಂಥದ್ದು, ಮತ್ತಿಗೆ ನಾಡುನುಡಿಯ ಸಮೃದ್ಧಿಯನ್ನು ಕೂಡ ಆತ ಮಾತಾಡ್ತಾನೆ. ಆ ನಾಡುನುಡಿಯ ಸಮೃದ್ಧಿಯನ್ನು ಕುರಿತು ಮಾತಾಡುವಂಥ ಕಾಲಕ್ಕೆ ಆತ ಹೇಳುವಂಥ ಒಂದು ಮಾತು ಏನು ಅಂತಂದರೆ, ಕಾಮನ ಆಡಂಬಲವಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದು ತುಂಬ ಅರ್ಥಪೂರ್ಣವಾದಂಥ ಮಾತಿದು, ಕಾಮನ ಆಡಂಬಲ ಅನ್ನುವಂಥದ್ದು. ಯಾಕಂದರೆ ಇದು ಸಾಮಾನ್ಯವಾದದ್ದಲ್ಲ, ಅಂಡೈನಿ ಕೂಡ ಇನ್ನು ಬಳಸ್ತಾನೆ. ಕಾಮನ ಆಡಂಬಲ ಅಂತಂದ್ರೆ ನಿಮಗೆ ಗೊತ್ತಿದೆ, ಆತ ಎಲ್ಲಿ ಸಮೃದ್ಧಿ ಇರುತ್ತೋ ಸಸ್ಯ ಪ್ರಕೃತಿ ಅನ್ನುವಂಥದ್ದು ಅಲ್ಲಿ ಆತ ನೆಲೆಗೊಳ್ಳುವಂಥದ್ದು. ಬಹುಶಃ ಇಡೀ ಕರ್ನಾಟಕದ ಬಗ್ಗೆ ಮಾರ್ಗಕಾರನಿಗಿರುವಂಥ ಅಭಿಮಾನ ಮತ್ತು ಪ್ರೀತಿಗಳು ಯಾವ ಬಗೆಯವು ಅಂತ ಹೇಳ್ತಾನೆ. ಆತ ಕನ್ನಡ ನಾಡಿನ ಜನಗಳು
ಹೇಗಿದ್ರು ಅನ್ನೋದನ್ನು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಆತನೇ ಹೇಳುವ ಹಾಗೆ ಕನ್ನಡದ ಸೀಮೆಯ ಬಗ್ಗೆ, ಜನಗಳ ಬಗ್ಗೆ ಆತ ಮಾತಾಡುವಂಥದ್ದು ಈ ಗುಣವಿಶೇಷಗಳನ್ನು ಗಮನಿಸೋದಾದರೆ, ನಾಡವರ್ಗಳ್ ಚದುರರು ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳನ್ನುವಂತ ಮಾತನ್ನು ಬಳಸ್ತಾನೆ ಕೊನೆಯಲ್ಲಿ. ಅಂದರೆ ಸುಬುಟರು, ಧೀರರು, ಜೊತೆಗೆ ಕಾವ್ಯವನ್ನು ಅರ್ಥ ಮಾಡಿಕೊಂಡು ಕಾವ್ಯವನ್ನು ರಚನೆ ಮಾಡುವಂಥ ಶಕ್ತಿಯು ಕೂಡ ನಮ್ಮ ಕನ್ನಡಿಗರಿಗಿತ್ತು ಅನ್ನುವಂಥದ್ದು. ಹೀಗೆ ಕನ್ನಡ ಭಾಷೆಯ ಬಗ್ಗೆ ಅವರಿಗಿರುವ ತಿಳುವಳಿಕೆ, ಕನ್ನಡ ನೆಲದ ಬಗ್ಗೆ ಇರುವಂಥ ಅವರಿಗೆ ಅಭಿಮಾನ, ಮತ್ತು ಕನ್ನಡ ಜನತೆಯ ಬಗ್ಗೆ ಇರುವಂಥ ಅವರಿಗೆ ಪ್ರೀತಿ ಯಾವ ಮಟ್ಟಿನದು ಅನ್ನೋದು ನಮಗಿಲ್ಲಿ ಅರ್ಥವಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇಷ್ಟಲ್ಲದೆ ಆತ ಹೇಳುವಂಥ ಮತ್ತೊಂದು ಕನ್ನಡ ನಾಡಿನ ಪ್ರದೇಶಗಳ ಬಗ್ಗೆ ಆತ ಪ್ರಸ್ತಾಪ ಮಾಡುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಸೀಮೆಯಲ್ಲಿನ ಜನ ವಿಶೇಷಗಳನ್ನು ಹೇಳುವ ಹಾಗೆ ಆ ಸೀಮೆಗಳ ಬಗ್ಗೆನೂ ಕೂಡ ಆತ ಪುಲುಗೆರೆ ಅಂತ ಹೇಳ್ತಾನೆ, ಕೊಪ್ಪಣ ಅಂತ ಹೇಳ್ತಾನೆ. ಇಲ್ಲಿ ವಿಶೇಷವಾಗಿ ಕನ್ನಡಿಗರ ಸೀಮೆ ಅನ್ನುವಂಥ ಮಾತನ್ನೇ ಹೇಳ್ತಾನೆ. ಅದಕ್ಕೆ ತಿರುಳುಗನ್ನಡ ಪ್ರದೇಶಗಳು ಅನ್ನುವಂಥ ಮಾತನ್ನು ಕೂಡ ಆತ ಬಳಸ್ತಾನೆ. ಅಂದರೆ ಕನ್ನಡ ಅನ್ನುವಂಥದ್ದು ಎಷ್ಟು ಜನಭಾಷೆಯಾಗಿ ಜನರ ನಾಡಿ ಮಿಡಿತಗಳನ್ನು ಒಳಗೊಂಡಂಥ ಪ್ರದೇಶವಾಗಿ ಅದು ನೆಲೆಗೊಂಡಿತ್ತು ಅನ್ನುವಂಥದ್ದು. ಇವೆಲ್ಲ ತುಂಬ ಅಭಿಮಾನಕ್ಕೆ ಅಷ್ಟೇ ಅಲ್ಲ, ಕನ್ನಡವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಅವರ ಪ್ರಯತ್ನಗಳು ಹೇಗಿದ್ದಾವೆ ಎನ್ನುವಂಥದ್ದು. ನೋಡಿ, ಆ ಕಾಲಘಟ್ಟದ ಒಳಗೆ ಸಂಸ್ಕೃತ ತುಂಬ ಪ್ರಭಾವಶಾಲಿಯಾಗಿರುವಂಥ ಕಾಲಘಟ್ಟ ಅದು. ಅಂಥ ಕಾಲಘಟ್ಟದೊಳಗೂ ಕೂಡ ಕನ್ನಡವನ್ನು ಉಳಿಸಿ ಅದನ್ನು ಬೆಳೆಸಿ ಪೋಷಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಈ ಸಮಕಾಲೀನದ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂಥ ಅಥವಾ ನಮಗೂ ತಿಳಿದಂತೆ ನೂರಾರು ಕನ್ನಡವನ್ನು ಉಳಿಸುವಂಥ ಸಂಘಟನೆಗಳಿದ್ದಾವೆ. ಆದರೆ ಕನ್ನಡದ ಗತಿ ಏನಾಗ್ತಿದೆ ಎನ್ನುವಂಥ ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ನನಗೆ ತಕ್ಷಣಕ್ಕೆ ನೆನಪು ಬರೋದೊಂದು ಮಾತು ಏನು ಅಂತಂದರೆ, ಸಕ್ಕರೆ ಬಾಳಾಚಾರಿ ಎನ್ನುವಂಥ ಶಾಂತ ಕವಿಗಳು ಅಂತ ಕರೀತಾರೆ ಅವರನ್ನು. ಬಹುಶಃ ಇಲ್ಲಿ ದಾವಣಗೆರೆಯ ಪಕ್ಕದಲ್ಲಿರುವಂಥ ಹಳ್ಳಿಯವರವರು. ಮರಾಠಿ ನಾಟಕಗಳು ವಿಜೃಂಭಿಸುವ ಕಾಲಘಟ್ಟದ ಒಳಗೇನೆ ತುಂಬ ಗಂಭೀರವಾಗಿ ಕನ್ನಡ ನಾಟಕಗಳನ್ನು ರಚನೆ ಮಾಡ್ತಾ ಕನ್ನಡವನ್ನು ಉಳಿಸುವ ಕೆಲಸವನ್ನು ಅವ್ರು ಮಾಡ್ತಾರೆ. ಇವತ್ತು ಇದು ಅಭಿಮಾನದ ಕೆಲಸ. ಈ ಅಭಿಮಾನದ ಪ್ರೀತಿಯ ಕೆಲಸವನ್ನು ನಮ್ಮ ಪ್ರಾಚೀನ ಕವಿಗಳು ಕೂಡ ನಿರಂತರವಾಗಿ ದುಡಿದಿದ್ದಾರೆ, ದುಡಿದಿದ್ದಾರೆ. ಅದಕ್ಕಾಗಿ ಅವರು ದುಡಿದಿರುವಂಥದ್ದನ್ನು ನಾವು ಅರಗಿಸ್ಕೊಂಡು ದಕ್ಷಿಸ್ಕೊಂಡು ಮುಂದಕ್ಕೆ ಸಾಗಿಸ್ಬೇಕಾದ ನಮ್ಮ ಜವಾಬ್ದಾರಿ. ಅದನ್ನು ಎಷ್ಟು ಮಟ್ಟಿಗೆ ನಾವು ನಿರ್ವಹಿಸ್ತಿದ್ದೀವಿ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಬಹುಶಃ ಇದಕ್ಕೆ ಉತ್ತರಗಳು ತುಂಬ ಸರಳವಾಗಿಲ್ಲ ಅಂತ ನನ್ನ ತಿಳುವಳಿಕೆ. ಅದಕ್ಕೆ ಓದುಗರಾಗಿ ಕೇಳುಗರಾಗಿ ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಾವು ಹಾಕಿರಬೇಕಾಗಿದೆ ಅಂತ ನಾನು ಮುಂದುವರೆದು ಈ ವಿಚಾರಗಳನ್ನು ಮುಂದುವರಿಸೋದಾದರೆ, ಆದಿಕವಿಯಾಗಿರುವಂಥ ಪಂಪ, ಆತನ ಅಭಿಮಾನವನ್ನು ಕೆಲವು ಎರಡು ಪದ್ಯಗಳಲ್ಲಿ ಇಲ್ಲಿ ಗಮನಿಸೋಣ. ಆತ ತನ್ನ ಕಾವ್ಯದ ಸಂದರ್ಭದೊಳಗೆ ಹೇಗೆ ಅದನ್ನು ಕನ್ನಡ ಅಭಿಮಾನವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಎನ್ನುವಂಥದ್ದು. ನೋಡಿ, ಕನ್ನಡದ ಬಗ್ಗೆ ಆತನಿಗಿರುವಂಥ ಪ್ರೀತಿ, ಕನ್ನಡದಲ್ಲಿಗಿರುವ ನೆಲದ ಬಗ್ಗೆ ಇರುವಂಥ ಅಭಿಮಾನ ಹೇಗೆ ವ್ಯಕ್ತಗೊಂಡಿದೆ ಅನ್ನುವಂಥದ್ದು. ಅದು ತಳಿರೋಳ್ ನೀನೇ ಬೆಡಂಗನೈ, ನೆನೆಗಳೊಳ್ ನೀನೇ ಚೆನ್ನನೈ, ಪುಷ್ಪ ಸಂಕುಲದೊಳ್ ನೀನೇ ವಿಳಾಸಿಯೈ, ಮಿಡಿಗಳೊಳ್ ನೀನೇ ನೀರನೈ, ಪಂತ ಪಣ್ಗಳೆಲ್ಲವೂ ಪೆರತೇನು ನೀನೇ ಭುವನೈಕ್ಯ ಆರಾಧ್ಯನೈ, ಭೃಂಗ ಕೋಕಿಲೆಗಳ ಕೀರಪ್ರಿಯ ಚೂತರಾಜ ತರುಗಳ ನಿನ್ನಂತೆ ಚೆನ್ನಂಗಳೇ. ಮಾವನ್ನು ಕುರಿತು ಆತ ಓತಪ್ರೋತವಾಗಿ ವರ್ಣಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಚಿಗುರುಗಳಲ್ಲಿ, ಮೊಗ್ಗುಗಳಲ್ಲಿ, ಹೂಗಳಲ್ಲಿ, ಮಿಡಿಗಳಲ್ಲಿ ಮಾವೇ ಚೆಲುವು ಅಂತ ಹೇಳ್ತಿದ್ದಾನೆ. ಬಹುಶಃ ಅಂತ ಮಾವಿರುವಂಥ ನಾಡೇ ಕರ್ನಾಟಕ ಅಂತ ಆತನಿಗೆ ಅಭಿಮಾನ. ನಾವು ಕೇಳಿದ್ವಿ, ಹಣ್ಣುಗಳಲ್ಲಿ ರಾಜ ಅಂದರೆ ಮಾವಿನ ಹಣ್ಣು ಅಂತ. ಬಹುಶಃ ಈ ಬಗೆಯ ಒಳಗೆ ಬನವಾಸಿ ನಾಡಿನ ಅತಿ ಆಕರ್ಷಣೆಗೆ ಒಳಗಾಗಿ ಆತ ಹೇಳುವಂಥದ್ದು, ನಾನೇನಾದರೂ ಇಲ್ಲಿ ಹುಟ್ಟದಾದರೆ ಇಂಥ ಒಂದು ನೆಲದಲ್ಲಿ ಆ ನಾಡು ಹೇಗಿದೆ ಅಂತಂದರೆ, ಚಾಗದ, ಭೋಗದ, ಹಕ್ಕರದ, ಗೇಯದ, ಗೊಟ್ಟಿನ, ಆಲಂಪಿನ ಇಂಪುಗಳಿಗೆ ಮಾನಿಸರಾದರೆ ಮಾನಿಸರು. ಬಹುಶಃ ಇಲ್ಲಿ ಹುಟ್ಟಿದರೆ ನಾನು ಪೆಣ್ದುಂಬಿಯಾಗಿ ಇಲ್ಲ ಕೋಗಿಲೆಯಾಗಿ ಹುಟ್ಟಬೇಕು ಅನ್ನುವಂಥ ಬನವಾಸಿ ದೇಶದೊಳಂತ ಹೇಳ್ತದನಂತ.
ಬಹುಶಃ ನಾನು ಮನುಷ್ಯನಾಗಿ ಹುಟ್ಟಲಿಲ್ಲ ಅಂದ್ರೂ ಕೂಡ ಒಂದು ದುಂಬಿಯಾಗಾದ್ರೂ ಹುಟ್ಟಬೇಕು ಬನವಾಸಿಯಲ್ಲಿ ಅಂತ. ನಾವು ಇವತ್ತು ಹುಟ್ಟೋದಾದ್ರೆ ನಾವು ಅಮೇರಿಕಾ, ಲಂಡನ್ ಅನ್ನುವಂಥ ಮಾತುಗಳನ್ನು ಆಡ್ತಿದ್ವಿ. ಇದು ನಿಜವಾದ ಕನ್ನಡಕ್ಕೆ ಇರಬೇಕಾದಂಥದ್ದು. ನಾವು ಕನ್ನಡವನ್ನು ಓದ್ತಾ, ಕನ್ನಡ ನಾಡಿನಲ್ಲಿ ಉಣ್ತಾ, ಕನ್ನಡ ನೀರನ್ನು ಕುಡಿತಾ, ಕೊನೆಗೆ ನಾವು ಹೋಗೋದೆಲ್ಲಿ ಅಂದರೆ ವಿದೇಶಕ್ಕೆ. ನ್ಯೂಯಾರ್ಕು, ಲಂಡನ್ನು, ಅಮೇರಿಕಾಗಳಲ್ಲಿ ನಮ್ಮ ಬದುಕುಗಳನ್ನು ಕಟ್ಟಿಕೊಳ್ತೀವಿ. ನೀವು ಕನ್ನಡಕ್ಕೆ ಮಾಡಿರೋ ಸೇವೆ ಆದರೆ ಏನು ಅಂತ ಪ್ರಶ್ನೆ ಹಾಕಿದರೆ ಅದಕ್ಕೆ ಅವರೇ ಉತ್ತರಗಳನ್ನು ಕೊಡಬೇಕು, ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಇದನ್ನು ತಪ್ಪಾಗಿ ಅಂದರೂ ಅಂದ್ಕೋಬೋದು ನೀವು. ಈ ಬಗೆಯ ಒಳಗೆ ಬನವಾಸಿ ನಾಡಿನ ಸಂದರ್ಭವನ್ನು ನೆನಪಿಸ್ತಾನೆ ಅದು ಹೇಗೆ ಕನ್ನಡದ ಅಭಿಮಾನ ಮತ್ತು ಪ್ರೀತಿಗಳನ್ನು ಆತ ಇಟ್ಕೊಂಡಿದ್ದ ಅನ್ನುವಂಥದ್ದು. ಇನ್ನು ಮುಂದುವರೆದು ನಾವು ಹೇಳೋದಾದ್ರೆ 11ನೇ ಶತಮಾನದಲ್ಲಿ ಬಾಳಿದಂಥ ನಯಸೇನ, ಆತನ ಏಕೈಕ ಕೃತಿ ಧರ್ಮಾಮೃತ. ಧರ್ಮ ಪ್ರಚಾರಕ್ಕಾಗಿ ಇರುವಂಥ ಕೃತಿ ಅದು. ಆದರೆ ಅದರೊಳಗೂ ಕೂಡ ಆತ ಕನ್ನಡವನ್ನ ಹೇಗೆ ಸಾಧಿಸಿದಾನೆ ಮತ್ತು ಹೇಗೆ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ ಅನ್ನೋದು ತುಂಬ ಮುಖ್ಯವಾದಂಥದ್ದು. ಆತನೇ ಹೇಳುವ ಹಾಗೆ ಭಾಷೆಯನ್ನು ಕುರಿತಂತೆ ಈತನಿಗಿರುವ ನಿಲುವುಗಳು, ನಾಡನುಡಿಗಳ ಬಗ್ಗೆ ಚಿಂತನೆ ಬಗ್ಗೆ ಈತನ ಮಾತುಗಳು ತುಂಬ ಇವತ್ತಿಗೆ ಮುಖ್ಯ ಆಗ್ತದೆ ಅಂತ. ಆತ ಕಾವ್ಯ ರಚನೆ ಮಾಡಿದರೆ ಅದು ಸಮಂಜಸ ಎನಿಸುವುದಿಲ್ಲ ಸಂಸ್ಕೃತದೊಂದಿಗೆ ಅನ್ನುವಂಥ ಆತನ ಇಟ್ಕೊಂಡಂತೆ ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳೊಳ್ತಂ ಒಳ್ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೆ ಬೆರೆಸಲ್ಕೆ ಘೃತಮಂ ತೈಲಮಂ. ತುಪ್ಪವನ್ನ ಎಣ್ಣೆಯನ್ನು ಬೆರೆಸಿದ ಹಾಗೆ ಅಂತ ಹೇಳ್ತದನಂತ ಕನ್ನಡವನ್ನು ಸಂಸ್ಕೃತವನ್ನು ಬೆಳೆಸೋದು ಅಂತ. ಅದಕ್ಕೆ ಕಾವ್ಯ ಅನ್ನುವಂಥದ್ದು ಇದೆಯಲ್ಲ, ನೀವು ಬರೆಯೋದಾದ್ರೆ ಸಂಸ್ಕೃತದಲ್ಲಿ ಬರಿ, ಬರೆಯೋದಾದ್ರೆ ಕನ್ನಡದಲ್ಲಿ ಬರಿ, ಎರಡನ್ನೂ ಸೇರಿಸ್ಬೇಡ ಅನ್ನುವಂಥ ಮಾತುಗಳನ್ನು ಅಂತ ಹೇಳ್ತಾನೆ. ಅಂದ್ರೆ ಆತನ ಪ್ರೀತಿ ಏನು ಅಂತಂದ್ರೆ ಶುದ್ಧ ಕನ್ನಡದಲ್ಲಿಯೇ ಕಾವ್ಯವನ್ನು ಬರೀತಕ್ಕಂಥ ಶಕ್ತಿ ಇದೆ, ಕನ್ನಡಕ್ಕೆ ಸಾಮರ್ಥ್ಯ ಇದೆ, ನೀವು ದುಡಿಸ್ಕೊಳ್ಳಿ ಅಂತ ಹೇಳ್ತದಾನೆ. ಸಂಸ್ಕೃತವನ್ನು ಹೊರತುಪಡಿಸಿ ಕನ್ನಡದಲ್ಲಿಯೂ ಕಾವ್ಯ ರಚನೆ ಮಾಡಲಿಕ್ಕೆ ಅವಕಾಶ ಇದೆ, ಸಾಧ್ಯತೆಗಳಿದಾವೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಂತ ಒಬ್ಬ ಲೇಖಕ ಆತ. ಅದಕ್ಕೆ ಆತನೇ ಮುಂದುವರೆದು ಹೇಳುವ ಹಾಗೆ ಮಿಸುಕದ ಸಕ್ಕಮನಿಕ್ಕುವವನ್ ಕವಿಯೇ ಪ್ರಶ್ನೆ ಮಾಡ್ತಾನೆ. ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳನ್ನು ಬಳಸುವಾಗ ಅದಕ್ಕೆ ಒಗ್ಗುವ ಶಬ್ದಗಳಿದ್ರೆ ಬಳಸ್ಕೊಳ್ಳಿ, ಆದರೆ ಅನಗತ್ಯವಾಗಿ ಎಳೆದು ತರಬೇಡಿ, ಕಾವ್ಯದ ಅಂದವನ್ನು ಕೆಡಿಸಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾನೆ. ಅದಕ್ಕೆ ಸರಿಯೊಂದದಾದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಬಹುಶಃ ಇದರಿಂದ ಏನಾಗುತ್ತೆ, ನೀವು ಹಾಗೇನಾದರೂ ಒತ್ತಾಯಪೂರ್ವಕವಾಗಿ ಸಂಸ್ಕೃತ ಶಬ್ದಗಳನ್ನು ನಾನು ತರಬೇಕು ಅನ್ನುವಂಥ ಪ್ರಯತ್ನಗಳನ್ನು ನೀವು ಮಾಡಿದ್ದೆ ಆದರೆ ಬಹುಶಃ ಕಾವ್ಯದ ಗತಿ ಅಥವಾ ಲಯಗಳು ಏನಾಗ್ತವೆ, ಭಂಗ ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಅದಕ್ಕೆ ಹೀಗೆ ಆರಂಭದೊಳಗೇನೆ ಆತ ಹೇಳುವಂಥದ್ದು ಕನ್ನಡದಲ್ಲಿ ಕಾವ್ಯ ರಚನೆ ಸಾಧ್ಯವಿದೆ ಅಂತ. ಇದು ಯಾವ ಕಾಲದಲ್ಲಿ ಹೇಳಿದ್ದು ಆತ? 10-11ನೇ ಶತಮಾನದ ಸಂಸ್ಕೃತದ ವಿಜೃಂಭಿಸುವ ಕಾಲಘಟ್ಟದೊಳಗೆ ನೋಡಿ. ಅವತ್ತನೇ ಅವರು ಎದೆಗುಂದದೇನೆ, ಛಲವನ್ನು ಬಿಡದೇನೆ ಕನ್ನಡದಲ್ಲಿ ಕಾವ್ಯವನ್ನು ಕಟ್ಟುವ ಪ್ರಯತ್ನಗಳನ್ನು ಮಾಡ್ತಾ ಕನ್ನಡಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದು. ಇನ್ನು ನಮಗೆ ಸಿಗುವಂಥ ಬಹಳ ಮುಖ್ಯವಾದಂಥ ಕವಿಗಳಲ್ಲಿ ಅಂಡಯ್ಯ. പക്ഷേ ಈತನ ಕಾವ್ಯ ಸಂದರ್ಭಗಳನ್ನು ಇಟ್ಕೊಂಡು ನೋಡೋದಾದ್ರೆ ಬಹಳ ದೊಡ್ಡ ಅಭಿಮಾನವನ್ನ ಈತನ ಕಾವ್ಯಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು. ಯಾಕಾಗಿ ಅಂತಂದ್ರೆ ಬಹುಶಃ ಅಂಡಯ್ಯ ಈತ ಪಂಪನಂತೆ ಚಂಪು ಕೃತಿಗಳನ್ನು ರಚನೆ ಮಾಡಿದರೂ ಕೂಡ ಸಂಸ್ಕೃತದಲ್ಲಿ ಅಭಿವ್ಯಕ್ತಿಯೂ ಇರುವಂಥ ಅಭಿವ್ಯಕ್ತಿ ಕನ್ನಡಕ್ಕೂ ಸಾಧ್ಯವಿದೆ ಅಂತ ಪ್ರಥಮವಾಗಿ ಹೇಳುವಂಥ ಕವಿ ಈತ. ಅದಕ್ಕೆ ನಾಡಿನ ಅಭಿಮಾನದ ತುಡಿತ ಮತ್ತೆ ಕನ್ನಡದ ಬಗೆಗಿನ ಮಿಡಿತ ಎರಡೂ ಕೂಡ ಈತನ ಕಾವ್ಯದಲ್ಲಿ ನಮಗೆ ಕಂಡು ಬರ್ತವೆ ಎನ್ನುವಂಥನ್ನು ಗಮನಿಸಬೇಕಾಗಿದೆ. ಈತನೇ ಹೇಳುವ ಹಾಗೆ ಕನ್ನಡದ ಬಗ್ಗೆ ಸೊಗೈಪ ಸಕ್ಕದಮಂ ಬೆರೆಸಿದಲ್ಲದೆ ಕನ್ನಡದಲ್ಲಿ ಕಬ್ಬಮಂ ಬಗೆಗೊಳೆ ಪೆರಲಾರೆನಿತುಂ ಸಲೆ ಮುನ್ನಿನ ಪೆಂಪನಾಳದ ಕಬ್ಬಿಗೆ ಗದು ಅನ್ನುವಂಥ ಮಾತನ್ನು ಹೇಳ್ತಾ ಇಂಥ ಕಾವ್ಯದ ಮೂಲಕ ಸಂಸ್ಕೃತದಲ್ಲಿ ಕಾವ್ಯವನ್ನು ರಚಿಸಬಹುದು ಅನ್ನುವಂಥದ್ದು ಸರಿ, ಆದರೆ ಕನ್ನಡದಲ್ಲೂ ಕೂಡ ಕಾವ್ಯವನ್ನು ರಚಿಸಬಹುದು ಅನ್ನುವಂಥದ್ದು ಈತನ ನಿಲುವು.
ಅದಕ್ಕೆ ಕವಿ ಪಂಡಿತರ ನಿಲುವುಗಳನ್ನು ಬದಲಾಯಿಸಿ ಶುದ್ಧ ಕನ್ನಡದಲ್ಲಿ ಕಾವ್ಯ ರಚನೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಪ್ರಥಮವಾಗಿ ಹೇಳ್ತಾನೆ, ಮತ್ತು ಅದನ್ನು ಸಾಧಿಸಿದೇನೆ ಕೂಡ ಆತ. ಸಂಸ್ಕೃತವನ್ನು ಪದಗಳನ್ನು ಬಳಸ್ತಾನೆ ಕನ್ನಡದಲ್ಲಿ ಕಾವ್ಯವನ್ನು ಕರೆಯೋದ್ರ ಮೂಲಕ ಅದನ್ನು ಸಾಧಿಸಿರುವಂಥ ಪ್ರಥಮ ಹೆಗ್ಗಳಿಕೆಯ ಕವಿ ಅಂತ ಕೂಡ ಹೇಳ್ಬೋದು. ಈತನ ಹೆಗ್ಗಳಿಕೆ ಅದು. ಸಂಸ್ಕೃತಕ್ಕೆ ಕನ್ನಡವನ್ನು ಹೆಗಲಣೆಯಾಗಿ ಇಟ್ಕೊಳ್ಳು, ಕನ್ನಡ ಅದಕ್ಕೆ ಸರಿಸಮವಾಗಿ ನಿಲ್ಬಲ್ಲದು ಅನ್ನುವಂಥದ್ದನ್ನು ಪ್ರಥಮವಾಗಿ ತೋರಿಸಿರುವಂಥ ವ್ಯಕ್ತಿ ಈತ. ಬಹುಶಃ ಆ ಕ್ಷಣಕ್ಕೇನೆ ಈತ ಬಹುಶಃ ಅಚ್ಚಗನ್ನಡದಲ್ಲಿ ಕಾವ್ಯ ರಚನೆ ಮಾಡಿ ಕಬೀರ್ ಕಾವ್ಯವನ್ನು ಕನ್ನಡದಲ್ಲಿ ಕಾವ್ಯ ರಚನೆ ಸಾಧ್ಯ ಅಂತ ತೋರಿಸ್ಕೊಟ್ಟಿರುವಂಥ ವ್ಯಕ್ತಿಗಳಲ್ಲಿ ಈತ ಮುಖ್ಯನಾಗ್ತಾನೆ ಅನ್ನುವಂಥ ಮಾತನ್ನು ಗಮನಿಸಬೇಕಾಗಿದೆ. ಅಷ್ಟಲ್ಲದೆ ನಾಡಿನ ಬಗ್ಗೆ ಈತನಿಗಿರುವಂತಹ ಪ್ರೀತಿ ಯಾವ ಬಗೆಯದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಅನ್ನುವಂಥದ್ದು. ಅದಕ್ಕೆ ಆತನ ಕಾವ್ಯದೊಳಗೆ ಹೇಳುವ ಹಾಗೆ ಇಲ್ಲಿ ಕರ್ನಾಟಕ ಅನ್ನುವಂಥದ್ದು ಎಂಥ ನೆಲ ಅನ್ನೋದ್ರ ಬಗ್ಗೆ ಪಂಪನ ಅನೇಕ ಕವಿಗಳು ಮಾತಾಡಿದ್ದಾರೆ. ಅಂಥದ್ರಲ್ಲಿ ಅಂಡಯ್ಯನೂ ಕೂಡ ಮಲ್ಲಿಗೆಯಲ್ಲದೆ, ಸಂಪಿಗೆ ಅಲ್ಲದೆ, ದಾಳಿಂಬಮನಲ್ಲದೊಪ್ಪುವ, ಚಂದಂಗಲ್ಲದೆ, ಮಾವನಲ್ಲದೆ, ಕೌಂಗಲ್ಲದೆ, ಗಿಡ ಮರಗಳಿಂಬುವಿಲ್ಲ ನಾಡೋಳು. ಇಂಥ ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ಗಿಡ ಮರಗಳ ಪದುರು, ಮುಳ್ಳು, ಕಂಟೆ, ಹೂವು, ಹಣ್ಣು ಎಲ್ಲ ಕೂಡ ಇಲ್ಲಿ ತನ್ನ ನಾಡನ್ನು ಅದ್ಭುತವಾಗಿ ಅಭಿಮಾನದಿಂದ ಅಪಾರವಾಗಿ ಪ್ರೀತಿಸುವಂಥ ಒಂದು ಚಿಂತನೆಯನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಅದಕ್ಕೆ ಕನ್ನಡವನ್ನು ಸುದೀರ್ಘವಾದ ಪದ್ಯಗಳ ಮೂಲಕ ಪದ್ಯಗಳ ಮೂಲಕ ಅದಕ್ಕೆ ಜೀವನ ತುಂಬುತ್ತಾ ಕವಿ ಕನ್ನಡವನ್ನು ಕಥಾಭೂಮಿಕೆಯನ್ನಾಗಿ ಮಾಡಿಕೊಂಡು ಮನ್ಮಥನನ್ನೇ ಕನ್ನಡಿಗನನ್ನಾಗಿಸಿ ಒಂದು ಸ್ಥಿರಸಾಯಿಯಾಗಿ ಆ ರಚನೆ ಮಾಡಿರುವಂಥ ಒಂದು ಕೃತಿಯನ್ನಾಗಿ ನಾವಿಲ್ಲಿ ಗಮನಿಸಬಹುದು. ಅದು ಕನ್ನಡದ ಕೃತಿಯಾಗಿ ಈ ಬಗೆಯ ಒಳಗೆ ಕನ್ನಡಕ್ಕೆ ಒಂದು ಜೀವ ತುಂಬುವಂಥ, ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿರುವಂಥ ವ್ಯಕ್ತಿಗಳಲ್ಲಿ ಅಂಡಯ್ಯ ತುಂಬ ನಮಗೆ ಮುಖ್ಯನಾಗ್ತಾನೆ ಎನ್ನುವಂಥದ್ದು ಗಮನಿಸಬೇಕಾಗಿದೆ. ಇನ್ನೂ ಈ ಬಗೆಯ ಒಳಗೆ ವಿಚಾರಗಳನ್ನು ಮುಂದುವರಿಸೋದಾದರೆ ಬಹುಶಃ ವಚನಕಾರರು ಅಚ್ಚಗನ್ನಡದ ಕವಿಗಳು, ದೇಸಿಗರು ಅನ್ನುವಂಥ ಮಾತುಗಳಿದ್ದಾವೆ. ಅದ್ರ ಬಗ್ಗೆ ನಾನು ಪ್ರಸ್ತಾಪಿಸ್ಲಿಕ್ಕೆ ಹೋಗಲ್ಲ, ಏಕೆಂದರೆ ತಮಗೆಲ್ಲ ಗೊತ್ತಿರುವಂಥದ್ದೇ ಅದು. ಇದರ ಸಂತ್ರದಲ್ಲಿ ನಮಗೆ ಸಿಗುವಂಥ ಮತ್ತೊಬ್ಬ ಬಹಳ ಮುಖ್ಯವಾದಂಥ ಒಬ್ಬ ಕವಿ ಅಂತಂದರೆ ನಮಗೆ ಹರಿಹರ ತುಂಬ ರಗಳೆ ಕವಿ ಅನ್ನುವಂಥ ಸಂದರ್ಭದೊಳಗೆ ಆತನನ್ನು ಒಂದು ಬಗೆಯ ಒಳಗೆ ನಿರಾಕಾರದ ಮಾತುಗಳನ್ನು ಆಡಿರುವಂಥ ಸಂದರ್ಭದೊಳಗೆ ಅದಕ್ಕೆ ಉತ್ತರವಾಗಿ ಚಂಪು ಕಾವ್ಯವನ್ನು ಕೊಡೋದ್ರ ಮೂಲಕ ಆತ ಹೇಗೆ ಕನ್ನಡದ ಬಗ್ಗೆ, ಕನ್ನಡ ನೆಲದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದೇನೆ ಅನ್ನುವಂಥದ್ದು. ಬಹುಶಃ ಆ ಕಾಲಕ್ಕೆ ದೊಡ್ಡದಾಗಿರುವಂಥ ರಗಳೆಯನ್ನ ತಂದು ಒಂದು ಕ್ರಾಂತಿಯನ್ನು ಹೇಗೆ ಮಾಡ್ತಾನೋ, ಬಹುಶಃ ಕನ್ನಡದ ಕೆಲವು ಸಂಸ್ಕೃತದಲ್ಲಿ ಬಳಸಬೇಕಾದಂಥ ಕೆಲವು ಅಕ್ಷರಗಳನ್ನು ಬಿಟ್ಟು ಕೂಡ ಅದಕ್ಕೆ ಒಂದು ಕ್ರಾಂತಿಯನ್ನು ಮಾಡೋಂಥ ಕವಿ ಹರಿಹರ. ಈ ಕಾರಣಕ್ಕಾಗಿ ಹರಿಹರ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಒಂದು ಸೇತುವೆ ಆತ, ಎರಡಕ್ಕೂ ಕೂಡ ಅಷ್ಟರ ಮಟ್ಟಿಗೆ ನಮಗೆ ಮುಖ್ಯನೂ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಮತ್ತೆ ಸಾಮಾನ್ಯರ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಟುಕೊಂಡಿರುವಂಥ ವ್ಯಕ್ತಿ, ಮತ್ತು ಸಾಮಾನ್ಯರ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವ್ಯಕ್ತಿತ್ವ ಅದು ದೇಸಿಯನ್ನು ಬಹಳ ಸುಲಿತವಾಗಿ ಸರಳವಾಗಿ ಬಳಸಿದಂಥ ಕವಿಗಳಲ್ಲಿ ಹರಿಹರನು ಕೂಡ ಒಬ್ಬ ಅನ್ನೋದನ್ನು ನಾವಿಲ್ಲಿ ನೆನೆಸ್ಕೋಬೇಕಾಗತ್ತೆ ಎನ್ನುವಂಥದ್ದು. ಅದಕ್ಕೆ ಆತ ಹೇಳುವಂಥದ್ದು ತನ್ನ ಕಾವ್ಯದ ಸಂದರ್ಭದೊಳಗೆ ಹಂಪೆಯಲ್ಲಿ ಆತ ನೆಲೆಗೊಂಡಿರುವಂಥದ್ದು, ಹಂಪೆಯನ್ನು ಹೇಗೆ ಆತ ಅಭಿಮಾನಪೂರ್ವಕವಾಗಿ ಇಟ್ಕೊಂಡಿದ್ದಾನೆ ಮತ್ತು ಹಂಪೆಯ ಬಗ್ಗೆ ಆತನಿಗಿರುವಂಥ ಗೌರವ ಮತ್ತು ಪ್ರೀತಿಗಳು ಹೇಗೆ ವ್ಯಕ್ತವಾಗಿದ್ದಾವೆ ಅನ್ನೋದನ್ನು ಆತನ ಕಾವ್ಯಗಳ ಮೂಲಕ ನೋಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು, ಆತನೇ ರಚನೆಗಳ ಮೂಲಕ. ಬಹುಶಃ ಅದಕ್ಕೆ ಆತ ಹೇಳುವ ಹಾಗೆ ಕನ್ನಡದ ನೆಲ ಅನ್ನುವಂಥದ್ದು ಹೇಗೆ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆ ಒಳಗೆ ಕನ್ನಡ ನೆಲದ ಬಗ್ಗೆ ಆತ ತುಂಗಭದ್ರೆಯನ್ನ ಇಟ್ಕೊಂಡಂತೆ, ತುಂಗಭದ್ರೆ ಹೇಗೆ ಗಂಗಾ ನದಿಗೆ ಸಮವಾಗಿ ನಿಲ್ಲಬಲ್ಲದು ಅನ್ನುವಂಥದ್ದನ್ನು ಹೇಳೋದ್ರ ಮೂಲಕ ಅದಕ್ಕೆ ಬಹಳ ದೊಡ್ಡದಾಗಿರುವಂಥ ಒಂದು ಅಭಿಮಾನವನ್ನು ಆತನ ಕಾವ್ಯದಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತದೆ ಎನ್ನುವಂಥದ್ದು. ಅದಕ್ಕೆ
ಆತ ತನ್ನ ಕಾವ್ಯ ಸಂದರ್ಭದ ಒಳಗೆ ತುಂಗಭದ್ರೆಯನ್ನ ಹೀಗೆ ಹೊರಳಿಸುವಂಥದ್ದು. ತರಳ ತರಂಗ ಮುದ್ರೆಯ ಅನೇಕ ಮುನೀಂದ್ರ ಮನಸ್ಸು ಭದ್ರಯಂ ಪರಮ ಸುಧಾರಸ ಸಾರ್ಧೆಯಂ ಅಪಾರ ಗಂಭೀರ ಸಮುದ್ರಯಂ ಪಾರಾಪರ ಸುಖ ನಿದ್ರೆಯಂ ದುರಿತ ಮಾಲೆಗುಪದ್ರಯದ ಅನ್ಯತ ಮಾನವಿಸ್ತಾರ ಸತ್ಕೃತಾದ್ರಯಂ ನೆರೆ ನಿರೀಕ್ಷಿಸುತ್ತ ಪಾರ್ವತಿ ತುಂಗಭದ್ರೆಯಂ. ತುಂಗಭದ್ರೆ ಅನ್ನುವಂಥದ್ದು ಬಹುಶಃ ಮನುಜರಿಗೆ ಅಮೃತದಂತೆ ಅಪ್ಯಾಯಮಾನ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಬಹುಶಃ ಹೇಗೆ ನಮಗೆ ಗಂಗೆಯ ಪಾವನತೆಯ ಬಗ್ಗೆ ಮಾತಾಡ್ತೀವೋ, ಬಹುಶಃ ನಮಗೆ ಗಂಗೆ ನೋಡದೇ ಇರ್ಬೋದು ಅಥವಾ ದಕ್ಕದೇ ಇರ್ಬೋದು, ಆದರೆ ಅದೇ ನೆಲೆ ಒಳಗೆ ಗಂಗೆಯಷ್ಟೇ ಪವಿತ್ರಳು ನಮ್ಮ ತುಂಗಭದ್ರೆ ಅನ್ನುವಂಥ ಮಾತುಗಳನ್ನು ಆತ ನೆಲದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ಗಮನಿಸಬೇಕಾಗಿದೆ. ಅದಕ್ಕೆ ಅಂತರಾಂಗದ ಭಾವನೆಗಳನ್ನು ಇಲ್ಲಿ ಅಕ್ಷರವಾಗಿ ಮೂಡಿಸಿ ನೈಜ ಅಭಿಮಾನವನ್ನು ಮೆರೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ಬಹುಶಃ ಈ ಕಾರಣಕ್ಕಾಗಿಯೇ ಇಲ್ಲಿ ಒಂದೊಂದು ಪದ್ಯವೂ ಕೂಡ ಬನವಾಸಿಯನ್ನಿಟ್ಟುಕೊಂಡಂತೆ ಪಂಪ ಹೇಗೆ ಅಭಿಮಾನದ ಮಾತುಗಳನ್ನು ಆಡ್ತಾನೋ, ಹಂಪೆಯನ್ನಿಟ್ಟುಕೊಂಡೇ ಹರಿಹರ ಮತ್ತು ರಾಘವಾಂಕರು ಹೇಗೆ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ಮತ್ತು ಕನ್ನಡದ ಬಗ್ಗೆ ಅವರಿಗೆ ನಿಲುವುಗಳೇನು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ. ಹೀಗೆ ಕನ್ನಡ ಅನ್ನುವಂಥದ್ದು ಕೇವಲ ಅದು ಬಹಳ ಮುಖ್ಯವಾಗಿ ನಮಗೆ ಬರೀ ಭಾಷೆಯಲ್ಲ, ಅದು ನಾನು ಆಗಲೇ ಹೇಳಿದಾಗೆ ಅದೊಂದು ಜೀವನದ ವಿಧಾನವೂ ಕೂಡ ಅನ್ನುವಂಥ ಮಾತುಗಳನ್ನು ಇಟ್ಕೊಂಡಂತೆ ಅದಕ್ಕೆ ಧಕ್ಕೆಯಾಗದಂತೆ ನಾವು ಏನು ಮಾಡಬೇಕಾಗಿದೆ, ಕಾಪಾಡಿಕೊಳ್ಳಬೇಕಾದಂಥದ್ದು ಕನ್ನಡಿಗರ ಎಲ್ಲ ಜವಾಬ್ದಾರಿಗಳು ಅನ್ನೋದನ್ನು ಗಮನಿಸಬೇಕಾಗಿದೆ. ಈ ಕಾರಣಕ್ಕಾಗಿ ಆತ ಮತ್ತೊಂದು ಕನ್ನಡದ ಪ್ರೀತಿಯ ಬಗ್ಗೆ ಒಂದು ಪದ್ಯವನ್ನು ಹೇಳ್ತಾ ಹೇಗೆ ಕನ್ನಡ ಇವತ್ತು ನಮಗೆ ಮುಖ್ಯವಾಗಬೇಕಾಗಿದೆ ಅಂತ, ಅದಕ್ಕೆ ಕನ್ನಡವನ್ನು ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಆತ ಒಂದು ಮಾತನ್ನು ಹೇಳ್ತಾನೆ. ಬಹುಶಃ ಅದು ಕಂದು ಪದ್ಯದಲ್ಲಿ ಆತ ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಗಮನಿಸಬೇಕಾಗಿದೆ. ಯಾಕಂದರೆ ಯಾಕೆ ಆತ ಕಂದು ಪದ್ಯದಲ್ಲಿ ಬರೀತಾನೆ ಅನ್ನೋದು ಎರಡನೇ ಪ್ರಶ್ನೆ. ರಗಳೆ ಕವಿ ಅಂತ ಹೇಳಿರುವಂಥದ್ರ ಜೊತೆಗೆ ಅದಕ್ಕೆ ಉತ್ತರವಾಗಿ ಇದರಲ್ಲಿ ಬರೋದನ್ನ ಏನೋ ನನಗೆ ಗೊತ್ತಿಲ್ಲ. ಈ ಬಗೆಯೊಳಗೆ ಆತ ಹೇಳುವಂಥದ್ದು, ನೋಡುವುದೊಂದು ಅಕ್ಕರಂ ಅದು ಮಾಡುವುದು ಉಚ್ಚಾರಣೆಗರಿದು ಮೂರು ತೆರನಂ ಕೂಡೆ ಕವಿತತಿ ವಿಚಾರಿಸೆ ಬೇಡದರ ರಳ ಕ್ಷುಳ ಕ್ಷಣಗಳಿದರೊಳು. ನೋಡಿ, ಇಲ್ಲಿ ರಳಕುಳ್ಳ ಕ್ಷಳಗಳು ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ತಿದ್ದಾವೆ, ಆದರೆ ಉಚ್ಚಾರಣೆ ಮಾತ್ರ ಬೇರೆ. ಅದಕ್ಕೆ ಆತ ಹೇಳುವಂಥದ್ದು, ಇಂಥ ಒಂದು ಜನಬಳಕೆ ತಪ್ಪಿದ್ರಿಂದ ಏನಾಗಿದೆ, ಆ ಭಾಷೆ ಜಾಯಮಾನಕ್ಕೆ ಒತ್ತು ನೀಡಿ ಅಥವಾ ಏಕ ಉಚ್ಚಾರಣೆಯನ್ನ ಬಳಸುವಂತ ಒಂದು ಪ್ರಸಂಗ ಬಂದಿದೆ. ಅದಕ್ಕೆ ಏನ್ ಮಾಡಬೇಕಾಗಿದೆ, ಅದನ್ನ ನಿರಾಕರಿಸ್ತದೆ, ರಳಕುಳಕ್ಷಳೆಗಳನ್ನು ನಿರಾಕರಿಸಿ ಅದಕ್ಕೆ ಕನ್ನಡದ ಭಾಷೆಯ ಜೊತೆಗೆ ಕನ್ನಡ ಜನಭಾಷೆಯನ್ನ ಹೇಗೆ ಜನ ಹೇಗೆ ಅದನ್ನು ಬಳಕೆಯನ್ನು ಮಾಡ್ತಿದ್ರೋ ಹಾಗೆ ಸಾಹಿತ್ಯ ರಚನೆಯಲ್ಲೂ ಕೂಡ ಬಳಕೆಯನ್ನು ತನ್ನಿ ಅನ್ನುವಂಥದ್ದನ್ನು ಆತ ಹೇಳುವಂಥದ್ದು. ನೋಡಿ, ಅಂದ್ರೆ ಪಂಡಿತ ಭಾಷೆಗಿಂತಲೂ ಕೂಡ ಜನಭಾಷೆಗೆ ಹೇಗೆ ಆತ ಒತ್ತನ್ನು ಕೊಡೋದ್ರ ಮೂಲಕ ಅದನ್ನು ಉಳಿಸುವ ಬೆಳೆಸುವ ಒಂದು ಪ್ರಯತ್ನವನ್ನ ಹರಿಹರ ಮಾಡ್ತಾ ಹೋಗಿದ್ದೇನೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಆ ಕಾರಣಕ್ಕಾಗಿಯೇ ಇಂಥ ಒಂದು ಉಚ್ಚಾರಣೆಯಲ್ಲಿ ವಿಧಾನಗತಿಯಲ್ಲಿ ಬೇರೆ ಬೇರೆ ತದ್ವಿರುದ್ಧವಾಗಿರುವಂಥ ಅಥವಾ ಜನಬಳಕೆ ತಪ್ಪಿದ್ರಿಂದ ಭಾಷಾಲಯಕ್ಕೆ ಅಥವಾ ಭಾಷಾ ಜಾಯಮಾನಕ್ಕೆ ಅದು ಒಗ್ಗಲ್ಲ ಅನ್ನುವಂಥದ್ದು. ನೀವು ಒಗ್ಗಿಸಿ ಬರೆಯೋದಾದರೆ ರಳಕುಳಕ್ಷಳಗಳನ್ನು ಕೈಬಿಡಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಜನಭಾಷೆಗೆ ಹತ್ತಿರವಾಗ್ತಾ ಕಾವ್ಯ ರಚನೆಯಲ್ಲಿಯೂ ಕೂಡ ಅದನ್ನು ತಂದಿರುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಒಂದು ಸಂಗತಿ ಅನ್ನೋದನ್ನು ಗಮನಿಸಬೇಕಾಗಿದೆ. ಅಂದರೆ ಈತನಿಗಿರುವಂಥ ಕನ್ನಡದ ಸಂವೇದನೆ ಯಾವ ಬಗೆಯದು ಅನ್ನುವಂಥದ್ದು ಮತ್ತು ಅಭಿಮಾನ ಎಂಥದ್ದು ಅನ್ನುವಂಥದ್ದು. ಸಂಸ್ಕೃತದಲ್ಲಿ ಇರುವ ಹಾಗೇನೆ ನಾವು ಕನ್ನಡವನ್ನು ಬಳಸುವ ಅಗತ್ಯಗಳಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಆತ ಬರ್ತಾನೆ. ಆದರೆ ನಾವೇನು ಮಾಡ್ತಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ ಮುಖ್ಯಕಾಮಕ್ಕಿ ಇಟ್ಟುಕೊಂಡಂತೆ ಇಂಗ್ಲೀಷಿನ ಬಗ್ಗೆ ನಮಗಿರುವ ವ್ಯಾಮೋಹ ಅಥವಾ ಪ್ರೀತಿಗಳು ಯಾವ ಥರದವು ಅನ್ನುವಂಥದ್ದು. ಮತ್ತೆ ನಮ್ಮ ಜನವೂ ಕೂಡ ಅದಕ್ಕೆ ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಎನ್ನುವಂಥ ಸಂದರ್ಭವನ್ನು ಇಲ್ಲಿ ಗಮನಿಸಬೇಕಾಗಿದೆ. ಇವತ್ತು ಸಮಕಾಲೀನ ಸಂದರ್ಭದಲ್ಲಿ ನಮಗಿರುವಂಥದ್ದು ಸಂಸ್ಕೃತ ಅಲ್ಲ. ಅದಕ್ಕೆ ಅನ್ನ ಕೊಡುವ ಭಾಷೆ ಅನ್ನುವಂಥ ಮಾತು ಕೂಡ ಬಳಸ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಸರ್ಕಾರ ಧೋರಣೆಗಳಿರ್ಬೋದು, ನಮ್ಮ ನಿರಾಸಕ್ತಿಗಳಿರ್ಬೋದು. ಈ ಬಗೆಯೊಳಗೆ ಪ್ರಾಚೀನ ಕನ್ನಡ ಕವಿಗಳು ಕನ್ನಡವನ್ನು ಹೇಗೆ ಕಟ್ಟಿ ಬೆಳೆಸುವಂಥ ಒಂದು ಪ್ರಯತ್ನಶೀಲರಾಗಿದ್ದಾರೆ ಎನ್ನುವಂಥದ್ದು.
ಈ ಮಾತುಗಳು ಈ ಥರದ ಅನೇಕ ಕವಿಗಳು ಹೊಸಗನ್ನಡದವರೆಗೂ ತುಂಬ ವಿಸ್ತಾರವಾಗಿ ಕನ್ನಡದ ಬಗ್ಗೆ, ಅಭಿಮಾನದ ಬಗ್ಗೆ ನಿರೂಪಿಸಿರುವಂಥದ್ದನ್ನು ಗಮನಿಸಬೇಕಾಗಿದೆ. ಉಯಿಲ್ಗೌಡರವರು ಉದಯವಾಗಲಿ ಕನ್ನಡ ಚೆಲುವ ನಾಡು ಅನ್ನುವಂಥದ್ದು. ಹೀಗೆ ನಿರಂತರವಾಗಿ ಕನ್ನಡದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಮಾತಾಡಿರುವಂಥವ್ರು ಇವತ್ತಿಗೂ ಇದ್ದಾರೆ. ಆದರೆ ಎಲ್ಲೆಲ್ಲೋ ಒಂದು ದ್ವೀಪಗಳಾಗೆ ಇದಕ್ಕೊಂದು ಸಾಮೂಹಿಕವಾದ ಒಂದು ಶಕ್ತಿ ನಮ್ಮ ಅಂತರಾಳಗಳಲ್ಲಿ ಬರದೇ ಬಹುಶಃ ಕನ್ನಡವನ್ನು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದರೆ, ಕನ್ನಡ ಇವತ್ತು ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ ಬಹಳ ಮುಖ್ಯವಾಗಿ ಇಂಗ್ಲೀಷ್ ಹೇಗೆ ಅನ್ನ ಕೊಡುವ ಭಾಷೆ ಆಗಿದೆಯೋ, ಬಹುಶಃ ಅದಕ್ಕೆ ಕನ್ನಡವೂ ಕೂಡ ಇವತ್ತು ಉದ್ಯೋಗವನ್ನು ಇಟ್ಟುಕೊಂಡೇ ನಾವು ಎಲ್ಲರೂ ಮಾತುಗಳನ್ನು ಆಡುವಂಥದ್ದು. ಬಹುಶಃ ಆ ಬಗೆಯ ಒಂದು ಪ್ರಯತ್ನಶೀಲತೆಯ ಒಳಗೆ ಕನ್ನಡ ಇದ್ದರೆ ಬಹುಶಃ ಎಲ್ಲರೂ ಕೂಡ ಅದಕ್ಕೆ ಒಳಗಾಗ್ತಾರೆ ಎನ್ನುವಂಥದ್ದು, ಕನ್ನಡ ತನಗೆ ತಾನೇ ಉಳಿಯುತ್ತದೆ ಎನ್ನುವಂಥದ್ದು. ಈ ಪ್ರಯತ್ನಶೀಲಿಗಳನ್ನು ಸರ್ಕಾರಗಳು ಕೂಡ ಮಾಡಬೇಕಾಗಿದೆ ಎನ್ನುವಂಥ ಹಿನ್ನೆಲೆ ಒಳಗೆ ಈ 1000 ವರ್ಷಗಳ ಕನ್ನಡದ ಇತಿಹಾಸ ಇರುವಂಥದ್ದು. ಯಾಕೆಂದರೆ ದೀರ್ಘವಾದಂಥ ಇತಿಹಾಸ ಇರುವಂಥ ಕನ್ನಡ ನಾಡು ನುಡಿ ಈ ಪರಿಕಲ್ಪನೆಯನ್ನು ಕನ್ನಡ ಪರಂಪರೆಯ ನಮ್ಮ ಅನೇಕ ಕವಿಗಳು ಗ್ರಹಿಸಿರುವ ಕ್ರಮಗಳಿದಾವಲ್ಲ, ತುಂಬ ಅಮೋಘವಾದಂಥದ್ದು. ಆ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಕನ್ನಡವನ್ನು ಗಟ್ಟಿ ಬೆಳೆಸೋದರಲ್ಲಿ ಅವರ ಪರಿಶ್ರಮ ತುಂಬ ಮುಖ್ಯವಾದದ್ದು ಅನ್ನೋದನ್ನು ಗಮನಿಸಬೇಕಾಗಿದೆ. ಇಂಥ ಒಂದು ಸಂದರ್ಭದೊಳಗೆ ನುಡಿ ಅನ್ನೋದೊಂದು ಇದೆಯಲ್ಲ, ಅದು ನಾಡಿನ ಜೀವದ್ರವ್ಯವಾಗಬೇಕು. ಬರೀ ಭಾಷೆ ಅಲ್ಲ, ಅದು ನಾಡಿನ ಜೀವದ್ರವ್ಯವಾಗಬೇಕು ಅನ್ನೋದು. ಬಹುಶಃ ಅದು ಜೀವದ್ರವ್ಯವಾಗಲಿಲ್ಲ ಅಂತಂದರೆ ಬಹುಶಃ ಅದು ಅಷ್ಟು ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಅದಕ್ಕೆ ಜೀವದ್ರವ್ಯ ಅನ್ನುವಂಥದ್ದೇ ಅದು ಜೀವನಕ್ಕೆ ದಾರಿ ಆಗಬೇಕು ಅನ್ನುವಂಥದ್ದು. ಬಹುಶಃ ಆ ನೆಲೆಯೊಳಗೆ ಕನ್ನಡವನ್ನು ಕಟ್ಟುವಂಥ ಒಂದು ಕೆಲಸ ಆಗಬೇಕಾಗಿದೆ. ಇಲ್ದಿದ್ರೆ ನಾಡಿಗೆ ಅಸ್ತಿತ್ವ ಇಲ್ಲ ಅಂತ. ಅದು ಜೀವದ್ರವ್ಯವಾಗಲಿಲ್ಲ ಅಂತಂದರೆ ಬಹುಶಃ ಯಾವುದೇ ನಾಡಿಗೆ ಭಾಷೆ ಅಸ್ತಿತ್ವ ಇಲ್ಲದಂಥ ಒಂದು ಪ್ರಸಂಗ ಬರುತ್ತೆ. ಕನ್ನಡ ನಾಡು ಎಂದಾಗ ಅದರ ಮುಖ್ಯವಾಗಿ ಕನ್ನಡ ನುಡಿ ಮುಖ್ಯವಾಗಬೇಕಾಗತ್ತೆ ಅನ್ನುವಂಥದ್ದು. ಬಹುಶಃ ಆ ಕಾರಣಕ್ಕಾಗಿಯೇ ಕನ್ನಡ ಅನ್ನುವಂಥದ್ದು ಈ ಬಗೆಯೊಳಗೆ ಅದು ಭಾಷೆಯಾಗಿ ಜೀವದ್ರವ್ಯವಾಗಿ ನಮಗೆ ಜೀವನ ಆಧಾರವಾದಾಗ ಮಾತ್ರ ಅದು ಹೆಚ್ಚು ಶಕ್ತಿಶಾಲಿಯಾಗಿ ಉಳ್ಕೊಳ್ಳುತ್ತೆ ಅನ್ನುವಂಥ ತಿಳುವಳಿಕೆ. ಈ ಕಾರಣಕ್ಕಾಗಿ ಕನ್ನಡವನ್ನು ಉಳಿಸಿ ಬೆಳೆಸೋದ್ರಲ್ಲಿ ನಮ್ಮ ಪ್ರಾಚೀನ ಕವಿಗಳು ನಿರಂತರವಾಗಿ ಈ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ಬಹುಶಃ ಅದರಲ್ಲಿ ಸಾಫಲ್ಯವನ್ನು ಕೂಡ ಕಂಡುಕೊಂಡಿದ್ದಾರೆ ಅನ್ನೋದು ನಿಜ. ಬರೀ ಕಾವ್ಯಗಳಲ್ಲಿ, ಲೇಖನಗಳಲ್ಲಿ, ಭಾಷಣಗಳಲ್ಲಿ ಬಹುಶಃ ಇದು ಇದ್ದರೆ ಕನ್ನಡ ಉಳಿಲಾರದು ಅನ್ನೋದನ್ನು ಗಮನಿಸಬೇಕಾಗಿದೆ. ಅದಕ್ಕೆ ಕನ್ನಡಕ್ಕಾಗಿ ಇವತ್ತು ಅನೇಕ ರೀತಿಯಾದಂಥ ಕಾವಲು ಸಮಿತಿಗಳಿದ್ದಾವೆ, ಸಂಘಟನೆಗಳಿದ್ದಾವೆ. ಬಹುಶಃ ಇರಬೇಕು, ಇರಬಾರ್ದು ಅಂತಲ್ಲ. ಆದರೆ ಅವು ಹೆಚ್ಚು ಸಕ್ರಿಯವಾಗಿ, ಶಕ್ತಿಶಾಲಿಯಾಗಿ ಕನ್ನಡವನ್ನು ಕಟ್ಟೋದ್ರಲ್ಲಿ ಇದ್ದರೆ ಸಾಧ್ಯ ಅನ್ನುವಂಥದ್ದು. ಬಹುಶಃ ನಾನು ಹೇಳುವ ಹಾಗೆ ಸಕ್ಕರೆ ಬಾಳಾಚಾರ ರೀತಿಯೊಳಗೆ, ಪಂಪನ ರೀತಿಯೊಳಗೆ, ಅಂಡೈನ ರೀತಿಯೊಳಗೆ ಬಹುಶಃ ಅವುಗಳನ್ನು ಕನ್ನಡವನ್ನು ನಾನು ಬಳಸ್ತೀನಿ, ಅನ್ಯವನ್ನು ಬಳಸಲ್ಲ ಅನ್ನೋ ರೀತಿಯೊಳಗೆ ಒಂದು ಛಲದ ಪ್ರಶ್ನೆಯಾಗಿ ಇಟ್ಕೊಂಡಾಗ ಮಾತ್ರ ಕನ್ನಡ ನಾಡನುಡಿಯಾಗಿ, ಅದು ಕನ್ನಡ ನುಡಿಯಾಗಿ ಮುಖ್ಯವಾಗ್ತದೆ. ಕರ್ನಾಟಕಕ್ಕೆ ಒಂದು ಶಕ್ತಿ ಕೂಡ ಬರ್ತದೆ ಎನ್ನುವಂಥದ್ದು ನನ್ನ ತಿಳುವಳಿಕೆ. ಬಹುಶಃ ಈ ಹಿನ್ನೆಲೆ ಒಳಗೆ ಕನ್ನಡ ಮತ್ತು ನಾಡನುಡಿಯ ಬಗ್ಗೆ ನಮ್ಮ ಪ್ರಾಚೀನ ಕವಿಗಳ ಪರಿಕಲ್ಪನೆಗಳನ್ನು ಇಟ್ಟುಕೊಂಡಂತೆ ಕನ್ನಡ ಪರಂಪರೆ ಕವಿಗಳು ನಾಡನ್ನು ಹೇಗೆ ಗ್ರಹಿಸಿದರೆ ಅನ್ನುವಂಥ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇಷ್ಟು ವಿಚಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.